ಸ್ಥಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಅವಕಾಶ. ವಿಜಯನಗರ ದಕ್ಷಿಣ ಭಾರತದ ಕುಂಭಮೇಳವೆಂದು ಪ್ರಸಿದ್ಧವಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಧಾರ್ಮಿಕ ವಿಧಿವಿಧಾನಗಳು ಜನವರಿ 2ರಿಂದ ಪ್ರಾರಂಭವಾಗಲಿದ್ದು, ಜಾತ್ರೆಯಲ್ಲಿ ಸ್ವ ಇಚ್ಛೆಯಿಂದ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ ಬಯಸುವ ಆಸಕ್ತರು ಹೆಸರು ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿದೆ. ಸೇವೆ ಸಲ್ಲಿಸುವ ವಿಭಾಗಗಳು: ಸ್ವಚ್ಛತಾ ಸೇವೆ, ಮಹಾರಥೋತ್ಸವ ಮೈದಾನ, ಶ್ರೀಗವಿ ಮಠದ ರಸ್ತೆ, ಮಹಾದಾಸೋಹದ ರಸ್ತೆ, ಮಠದ ಆವರಣ, ಮಹಾದಾಸೋಹ ಆವರಣ, ಕೈಲಾಸ ಮಂಟಪ, ಪ್ರಸಾದ ತಯಾರಿಸುವ ಸ್ಥಳ ಮತ್ತು ಜಾತ್ರಾ ಅಂಗಡಿ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಸೇವೆ ಇರುತ್ತದೆ. ತರಕಾರಿ ಹೆಚ್ಚುವುದು, ಪ್ರಸಾದ ತಯಾರಿಸುವುದು, ಪ್ರಸಾದ ಬಡಿಸುವುದು, ಅಡುಗೆ ಸಾಮಾನು ತೊಳೆಯುವುದು, ರೊಟ್ಟಿ ಸಂಗ್ರಹಿಸುವುದು, ಕಟ್ಟಿಗೆ ಹೊರುವುದು ಮತ್ತು ಕಟ್ಟಿಗೆ ಒಡೆಯುವ ಸೇವೆ ಇರುತ್ತದೆ. ಶಿಸ್ತು ಕರ್ತವ್ಯ ಸೇವೆ: ಜಾತ್ರಾ ಆವರಣದಲ್ಲಿ ಶಿಸ್ತು ಕಾಪಾಡುವುದು, ಮಹಾದಾಸೋಹದಲ್ಲಿ ಶಿಸ್ತು ಕಾಪಾಡುವುದು, ವಾಹನಗಳ ನಿಲುಗಡೆ, ಯಾತ್ರಿಗಳಿಗೆ ಸಣ್ಣ ಪುಟ್ಟ ಅಂಗಡಿಗಳಿಂದ ತೊಂದರೆಯಾಗದಂತೆ ನೋಡುವುದು, ಜಾತ್ರಾ ಅಂಗಡಿಗಳ ಶಿಸ್ತು ಕಾಪಾಡುವುದು ಸೇರಿದಂತೆ ದವಸ ಧಾನ್ಯ ಸಂಗ್ರಹಿಸುವಲ್ಲಿ ಸಹಾಯ ಮಾಡುವುದಾಗಲಿ ಹಾಗೂ ಶ್ರೀ ಗವಿಮಠವು ಒಪ್ಪಿಸುವ ಇತರೆ ಯಾವುದೇ ಸೇವೆಯನ್ನ ಮಾಡಲು ಸಿದ್ಧರಿರಬೇಕಿದೆ. ಸೇವೆ ಸಲ್ಲಿಸ ಬಯಸುವ ಆಸಕ್ತರು ತಮ್ಮ ಊರು, ಸಂಘ, ಸಂಸ್ಥೆ ಮತ್ತು ಇಲಾಖೆ ಸಂಪೂರ್ಣ ವಿವರ ಹಾಗೂ ಭಕ್ತಾದಿಗಳ ಸಂಖ್ಯೆಯನ್ನ ಮತ್ತು ಸೇವೆ ಸಲ್ಲಿಸುವ ವಿಭಾಗದ ಹೆಸರು ನೋಂದಾಯಿಸುವ ಜೊತೆಗೆ ಸೇವೆ ಸಲ್ಲಿಸುವ ದಿನಗಳನ್ನು ತಿಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 9844634990 ಸಂಖ್ಯೆಗೆ ಕರೆ ಮಾಡಬಹುದು ಎಂದು ಶ್ರೀ ಗವಿಮಠ ಸಂಸ್ಥಾನದ ಆಡಳಿತಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.